ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಒಂದು ಸೂಪರ್ ಆಗಿರುವಂಥ ರೆಸಿಪಿನ ಶೇರ್ ಮಾಡ್ಕೋತೀನಿ. ಅದೇ ಸ್ಟಫ್ಡ್ ಮೆಣಸಿನ್ಕಾಯಿ ಬಜ್ಜಿ ಅಂತ ಹೇಳ್ಬೋದು. ಎಲ್ಲರೂ ಮೆಣಸಿನ್ಕಾಯಿ ಬಜ್ಜಿ ಮಾಡೋದಿದ್ದೇ ಇರುತ್ತೆ, ಮಾಡ್ತೀವಿ, ಯಾವಾಗಲೂ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಸ್ಟಫಿಂಗ್ ಆ್ಯಡ್ ಮಾಡಿದ್ರೆ ರುಚಿ ಎನ್ಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಒಂದು ಬೌಲ್ ಚಾಪ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಚಿಲ್ಲಿ ಪೌಡರ್, ಗರಂ ಮಸಾಲ, ಹಾಗೆ ಮನೇಲಿ ಮಾಡಿರುವಂಥ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಬೌಲ್ ಕಡಲೆ ಹಸಿಟ್ಟು, 2 ಸ್ಪೂನ್ ಅಕ್ಕಿ ಹಸಿಟ್ಟು, ಹಾಗೆ ಚಿಟಿಕೆ ಸೋಡಾ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನಮಗೆ. ಫಸ್ಟ್ ನಾವಿವಾಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಸ್ಟಫಿಂಗ್ ಬೇಕಾಗಿರುವಂಥ ಒಂದು ಬೌಲ್ ಈರುಳ್ಳಿ ಚಾಪ್ ಮಾಡಿ ಇಟ್ಕೊಂಡಿರೋ, ಅದಕ್ಕೆ ಚಿಲ್ಲಿ ಪೌಡರ್, ಗರಂ ಮಸಾಲ, ಖಾರ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ. ಆ ಮ್ಯಾರಿನೇಟ್ ಮಾಡಿದ್ನ ಒಂದು 5 ನಿಮಿಷ ನಾವು ಸೈಡಾಗಿ ಇಕ್ಕಿ ಅದನ್ನು ಸ್ವಲ್ಪ ಉಪ್ಪು ಖಾರ ಈರುಳ್ಳಿಗೆ ಇಡೀಲಿ ಅಂತ ನಾವು ಬಿಡಬೇಕಾಗತ್ತೆ. ಇನ್ನೊಂದು ಕಡೆ ನಾವೆಲ್ಲ ಮೆಣಸಿನ್ಕಾಯಿನೂ ಮಧ್ಯದ ಭಾಗದಲ್ಲಿ ಕಟ್ ಮಾಡ್ಕೊಂಡು ಅದರಲ್ಲಿರುವಂಥ ಬೀಜನ ರಿಮೂವ್ ಮಾಡ್ಕೋಬೇಕು. ಅಷ್ಟು ಮೆಣಸಿನ್ಕಾಯಿನ ನಾವು ರೆಡಿ ಮಾಡಿ ಇಟ್ಕೋಬೇಕು. ಎಲ್ಲ ಮೆಣಸಿನ್ಕಾಯಿ ರೆಡಿ ಆದಮೇಲೆ ನಾವೇನು ಮಾಡಬೇಕು, ಒಂದು ಬೌಲ್ಗೆ ನೀರು, ಸ್ವಲ್ಪ ಉಪ್ಪು ಹಾಕಿ ಮೆಣಸಿನ್ಕಾಯಿನ ಚೆನ್ನಾಗಿ ತೊಳ್ಕೋಬೇಕು. ಹಾಗೆ ಸ್ವಲ್ಪ ಹೊತ್ತು ನೆನೆಸಿಕ್ಬೇಕು ಅಂತಲೇ ಹೇಳ್ತೀನಿ. ಅದರಲ್ಲಿ ಏನೇ ಬ್ಯಾಕ್ಟೀರಿಯಾ ಇದ್ದರೂ ಅದೆಲ್ಲ ಹೋಗುತ್ತೆ ಅಂತಲೇ ಹೇಳ್ಬೋದು. ನೀರಲ್ಲಿ ನೆನೆಸಿರೋಂಥ ಮೆಣಸಿನ್ಕಾಯಿನ ಎತ್ತಿ ಸ್ವಲ್ಪ ಹೊತ್ತು ಅದನ್ನು ನೀರಿಂದ ಆಚೆ ತೆಗೆದಾದ್ಮೇಲೆ ಅದಕ್ಕೆ ನಾವಿವಾಗ ಏನು ಸ್ಟಫಿಂಗ್ ಮಾಡ್ಕೊಂಡಿದ್ದೀವೋ ಅದನ್ನು ಫಿಲ್ ಮಾಡಬೇಕು. ಎಲ್ಲ ಸ್ಟಫಿಂಗು ಫಿಲ್ ಆದಮೇಲೆ ನಾವಿವಾಗ ಬೋಂಡ ಮಾಡೋಕ್ಕೆ ಬೋಂಡದ ಹಸಿಟ್ಟನ್ನ ರೆಡಿ ಮಾಡ್ಕೋಬೇಕಲ್ಲ. ಅದಕ್ಕೆ ಏನೇನು ಬೇಕು ಅಂದರೆ 1 ಬೌಲಷ್ಟು ಕಡಲೆ ಹಸಿಟ್ಟು, 2 ಸ್ಪೂನಷ್ಟು ಅಕ್ಕಿ ಹಸಿಟ್ಟು, ಚಿಲ್ಲಿ ಪೌಡರ್, ಗರಂ ಮಸಾಲ, ಹಾಗೆ 1 ಚಿಟಿಕೆಯಷ್ಟು ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಕಡಲೆ ಹಸಿಟ್ಟು ರೆಡಿ ಆಗೋದು.
ನೀವು ನೋಡ್ಬೋದು ಸ್ಟಫ್ಡ್ ಮೆಣಸಿನ್ಕಾಯಿನೂ ರೆಡಿ ಆಗಿದೆ, ಈ ಕಡೆ ಬೋಂಡದ ಸೀಡು ರೆಡಿ ಆಗಿದೆ. ಓಕೆನಾ, ಇವಾಗ ನಾವು ಒಂದು ಬಾಣಲೆಗೆ ಎಷ್ಟು ಎಣ್ಣೆ ಬೇಕು ಡೀಪ್ ಫ್ರೈ ಮಾಡೋಕ್ಕೆ ಅಷ್ಟು ಎಣ್ಣೆನ ನಾವು ಕಾಯೋದಕ್ಕೆ ಇಟ್ಕೊಂಡು, ಎಣ್ಣೆ ಕಾಯ್ದಾದ್ಮೇಲೆ ನಾವು ಸ್ಟಫಿಂಗ್ ಮಾಡಿರೋವಂಥ ಮೆಣಸಿನ್ಕಾಯಿನ ನೀಟಾಗಿ ಅದು ಮಾಡಿ ಕಲಸಿ ಇಟ್ಕೊಂಡಿರೋ ಅಂಥ ಬೋಂಡದ ಸೀಟಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಎಲ್ಲ ಕಡೆ ಕೋಟಿಂಗ್ ಆಗಿದೆ ಅಂತ ಫುಲ್ ಕೋಟಿಂಗ್ ಮಾಡ್ಕೊಂಡು ನಾವು ಎಣ್ಣೆಯಲ್ಲಿ ಬಿಟ್ಟು ಫ್ರೈ ಮಾಡಿದ್ರೆ ಸೂಪರ್ ಡೂಪರ್ ಆಗಿರೋ ಅಂತ ಸ್ಟಫ್ಡ್ ಖಾರದ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗಿರುತ್ತೆ. ನೋಡ್ಬೋದು ನೀವೇ. ನೀವು ಒಂದ್ಸಲಿ ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಪ್ಲೇನ್ ಬಜ್ಜಿಗಿಂತ ತಿನ್ನೋಕ್ಕಿಂತ ಸ್ಟಫ್ಡ್ ಮಾಡ್ಕೊಂಡು ತಿಂದರೆ ಒಂದೊಂದು ಬೈಟಲ್ಲೂ ಟೇಸ್ಟು ಎನ್ಹಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಗ್ಯಾಲರಿನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ, ಸಪೋರ್ಟ್ ಮಾಡಿ. ಹಾಗೆ ನಮ್ಮಂಥ ಒಂದು ಸಣ್ಣ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ ಅಂತಾನೆ ಹೇಳ್ತೀವಿ. ನೀವು ಸಪೋರ್ಟ್ ಮಾಡಿದ್ರೆ ನಾವು ಗ್ರೋ ಆಗಕ್ಕಾಗೋದು ಅಂತ ಹೇಳ್ತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ನ ಅಕೌಂಟ್ನ ಫಾಲೋ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.